ನಮಸ್ಕಾರ. ನಿಜ ಕನ್ನಡ ನ್ಯೂಸ್ ಪ್ರಸ್ತುತಪಡಿಸುವ ಈ ವಿಶೇಷ ವಿವರಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಬನ್ನಿ, ಯಾವುದೇ ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಬರೋಣ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಮುಗಿದ ಬೆನ್ನಲ್ಲೇ ಆಗ್ತಿರೋ ಪ್ರಮುಖ ಬೆಳವಣಿಗೆಗಳು ಮತ್ತು ಅಧಿಕಾರ ಹಸ್ತಾಂತರದ ಸಂಪೂರ್ಣ ಚಿತ್ರಣವನ್ನ ನಾವಿಂದು ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ನಾವಿಂದು ಏನೇನು ಕವರ್ ಮಾಡ್ತಿದೀವಿ ಅಂತ ಒಮ್ಮೆ ನೋಡೋದಾದ್ರೆ, ಚುನಾವಣೋತ್ತರ ಹಿಂಸಾಚಾರದ ವರದಿ, ಪೊಲೀಸ್ ಮತ್ತು ಆಯೋಗದ ಕ್ರಮಗಳು, ರಾಜಕೀಯ ನಾಯಕರ ಪ್ರತಿಕ್ರಿಯೆಗಳು, ಹೊಸ ಸರ್ಕಾರದ ರಚನೆ ಹಾಗೂ ಭದ್ರತಾ ವ್ಯವಸ್ಥೆಯಲ್ಲಿ ಆಗಿರುವ ಪ್ರಮುಖ ಬದಲಾವಣೆಗಳು. ಮೊದಲಿಗೆ ಚುನಾವಣೋತ್ತರ ಹಿಂಸಾಚಾರ. ದುರದೃಷ್ಟವಶಾತ್ ಫಲಿತಾಂಶ ಬಂದ ತಕ್ಷಣವೇ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಅಧಿಕೃತ ವರದಿಗಳನ್ನೊಮ್ಮೆ ಗಮನಿಸಿ. ಸೋಮವಾರ ಚುನಾವಣಾ ಫಲಾಂಶಗಳು ಪ್ರಕಟವಾದಾಗನಿಂದ ಈ ಅಶಾಂತಿಗೆ ನೇರವಾಗಿ ಬಲಿಯಾದವರ ಸಂಖ್ಯೆ 3. ಹೌದು, 3 ಸಾವುಗಳು ಖಚಿತವಾಗಿವೆ. ಇದು ಪರಿಸ್ಥಿತಿ ಗ್ರೌಂಡ್ ಲೆವೆಲಲ್ಲಿ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನ ನಮಗೆ ಸ್ಪಷ್ಟವಾಗಿ ತೋರಿಸುತ್ತೆ. ಮತ್ತು ಈ ಹಿಂಸಾಚಾರ ಕೇವಲ ಒಂದು ಕಡೆಗಷ್ಟೇ ಸೀಮಿತವಾಗಿಲ್ಲ. ಇದು 2 ಪ್ರಮುಖ ಪಕ್ಷಗಳ ಕಾರ್ಯಕರ್ತರನ್ನೂ ಬಲಿ ಪಡೆದಿದೆ. ನೋಡಿ, ನ್ಯೂಟೌನ್ನಲ್ಲಿ ನಡೆದ ವಿಜಯೋತ್ಸವದ ವೇಳೆ ಬಿಜೆಪಿ ಕಾರ್ಯಕರ್ತ ಮಧು ಮಂಡಲ್ ಮೃತಪಟ್ರೆ, ಅತ್ತ ಬೀರ್ಭೂಮ್ನಲ್ಲಿ ಟಿಎಂಸಿ ಕಾರ್ಯಕರ್ತ ಅಬೀರ್ ಶೇಖ್ ಅವರನ್ನ ಹತ್ಯೆ ಮಾಡಲಾಗಿದೆ. ಇದರ ಜೊತೆಗೆ ಮತ್ತೊಂದು ಆಘಾತಕಾರಿ ಘಟನೆ ನಡೆದಿದೆ. ಮಧ್ಯಮ ಗ್ರಾಮ ಪ್ರದೇಶದಲ್ಲಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದೇ ಬಿಂಬಿತವಾಗಿರುವ ಸುವೇಂದು ಅಧಿಕಾರಿ ಅವರ ಆಪ್ತ ಸಹಾಯಕ ಚಂದ್ರನಾಥ್ ರಥ್ ಅವರನ್ನ ಟಾರ್ಗೆಟ್ ಮಾಡಿ ಹತ್ತಿರದಿಂದಲೇ 3 ಬಾರಿ ಗುಂಡು ಹಾರಿಸಿ ಹತ್ಯೆ ಮಾಡಲಾಗಿದೆ. ಕೇವಲ ಪ್ರಾಣಹಾನಿ ಮಾತ್ರವಲ್ಲ, ಆಸ್ತಿಪಾಸ್ತಿಗಳ ನಾಶ ಕೂಡ ಭಾರಿ ವೇಗವಾಗಿ ನಡೀತಿದೆ. ನೀವು ಗಮನಿಸಬಹುದು, ರಾಜ್ಯಾದ್ಯಂತ ತೃಣಮೂಲ ಕಾಂಗ್ರೆಸ್ ಕಚೇರಿಗಳನ್ನು ಧ್ವಂಸಗೊಳಿಸಿ ಅದಕ್ಕೆ ಕೇಸರಿ ಬಣ್ಣ ಬಳಿಯಲಾಗಿದೆ. ಇನ್ನೊಂದೆಡೆ ಕೋಲ್ಕತಾದ ಪ್ರಸಿದ್ಧ ನ್ಯೂ ಮಾರ್ಕೆಟ್ನಲ್ಲಿರುವ ತೃಣಮೂಲ ಯೂನಿಯನ್ ಕಚೇರಿಯನ್ನ ಬುಲ್ಡೋಸರ್ಗಳನ್ನ ಬಳಸಿ ಕೆಡವಲಾಗಿದೆ. ಇದರಿಂದ ಸಹಜವಾಗಿಯೇ ಸಾರ್ವಜನಿಕರಲ್ಲಿ ಮತ್ತು ವ್ಯಾಪಾರಿಗಳಲ್ಲಿ ದೊಡ್ಡ ಮಟ್ಟದ ಆತಂಕ ಮನೆ ಮಾಡಿದೆ. ಈಗ ನಮ್ಮ 2ನೇ ಭಾಗಕ್ಕೆ ಹೋಗೋಣ. ಪೊಲೀಸ್ ಮತ್ತು ಚುನಾವಣಾ ಆಯೋಗದ ಕ್ರಮಗಳು. ಈ ಬಿಗುವಿನ ವಾತಾವರಣವನ್ನ ನಿಯಂತ್ರಣಕ್ಕೆ ತರಲು ಅಧಿಕಾರಿಗಳು ಏನೆಲ್ಲ ಮಾಡ್ತಿದ್ದಾರೆ ಅಂತ ನೋಡೋಣ. ಈ ಅಸ್ಥಿರತೆಯನ್ನ ತಡೆಯೋಕೆ ಅಂತಾನೆ ಪೊಲೀಸ್ ಮಹಾನಿರ್ದೇಶಕರು ರಾಜ್ಯಾದ್ಯಂತ ಬರೋಬ್ಬರಿ 500 ಕಂಪನಿಗಳಷ್ಟು ಕೇಂದ್ರ ಪಡೆಗಳನ್ನ ನಿಯೋಜಿಸಿದ್ದಾರೆ. ಈಗಾಗಲೇ 433 ಜನರನ್ನ ರಾಜ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮುಖ್ಯ ಚುನಾವಣಾ ಆಯುಕ್ತರಾದ ಜ್ಞಾನೇಶ್ ಕುಮಾರ್ ಅವರು ಹಿಂಸಾಚಾರದ ವಿರುದ್ಧ ಝೀರೋ ಟಾಲರೆನ್ಸ್ ಅಂದರೆ ಶೂನ್ಯ ಸಹಿಷ್ಣುತೆ ನೀತಿಯನ್ನ ಕಟ್ಟುನಿಟ್ಟಾಗಿ ಪಾಲಿಸಲು ಖಡಕ್ ಆದೇಶ ನೀಡಿದ್ದಾರೆ. ಆದರೆ ಈ ಅಶಾಂತಿ ಕೇವಲ ರಾಜಕೀಯ ಪಕ್ಷಗಳ ನಡುವೆ ಮಾತ್ರ ಉಳಿದಿಲ್ಲ. ಇದು ಕಾನೂನು ಜಾರಿ ಸಂಸ್ಥೆಗಳಿಗೂ ವ್ಯಾಪಿಸಿದೆ. ಬಸೀರ್ಹತ್ನ ನಜತ್ ಪೊಲೀಸ್ ಠಾಣೆಯಲ್ಲಿ ನಡೆದ ಘರ್ಷಣೆಯಲ್ಲಿ ಕೇಂದ್ರೀಯ ಪಡೆಗಳು ಸೇರಿದಂತೆ 5 ಜನ ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿವೆ ಮತ್ತು ಈ ಸಂಬಂಧ 15 ಜನರನ್ನ ಬಂಧಿಸಲಾಗಿದೆ. ಇದು ಸ್ಥಳೀಯ ಪೊಲೀಸರು ಎದುರಿಸುತ್ತಿರುವ ತೀವ್ರ ಸವಾಲುಗಳನ್ನ ತೋರಿಸುತ್ತೆ. ಮುಂದಿನ ಭಾಗ ರಾಜಕೀಯ ನಾಯಕರ ಪ್ರತಿಕ್ರಿಯೆಗಳು. ಈ ಪರಿಸ್ಥಿತಿಯ ಬಗ್ಗೆ ನಾಯಕರು ಏನಂತಿದ್ದಾರೆ? ಇಲ್ಲಿ ನಾವು ಬಿಜೆಪಿ ನಾಯಕತ್ವದ ನಿಲುವನ್ನ ಗಮನಿಸಬೇಕು. ನಾನು ಯಾವುದೇ ಹಿಂಸಾಚಾರವನ್ನ ಬೆಂಬಲಿಸ್ತಿಲ್ಲ, ಆದ್ರೆ ಈ ಪರಿಸ್ಥಿತಿಯನ್ನ ಟಿಎಂಸಿ ಗೆದ್ದ 2021ನ ಪರಿಸ್ಥಿತಿಯೊಂದಿಗೆ ದಯವಿಟ್ಟು ಹೋಲಿಸಬೇಡಿ ಅಂತ ಸುವೇಂದು ಅಧಿಕಾರಿಯವರು ಹೇಳಿದ್ದಾರೆ. ಇದೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ವಾ? ಅವರು ಹಾಗೆ ಯಾಕೆ ಹೇಳಿದ್ರು ಅಂತ ನಾವು ಡೇಟಾ ನೋಡಿದಾಗ ಗೊತ್ತಾಗುತ್ತೆ. 2021ರ ಚುನಾವಣೆಯ ನಂತರ 12,000ಕ್ಕೂ ಹೆಚ್ಚು ಎಫ್ಐಆರ್ಗಳು ದಾಖಲಾಗಿದ್ವು ಮತ್ತು 57 ಜನ ಸಾವನ್ನಪ್ಪಿದ್ರು. ಆ ಬೃಹತ್ ಮಟ್ಟದ ಸಂಘರ್ಷವನ್ನ ಈಗಿನ ಪರಿಸ್ಥಿತಿಗೆ ಹೋಲಿಸಿ ಅವರು ಈ ರೀತಿ ಹೇಳಿಕೆ ನೀಡಿದ್ದಾರೆ. ಇದು ರಾಜ್ಯದ ರಾಜಕೀಯ ವಾತಾವರಣದ ಹಿಂದಿನ ಇತಿಹಾಸವನ್ನ ನಮಗೆ ನೆನಪಿಸುತ್ತೆ. ಸರಿ, ಈಗ ಮುಂದಿನ ಮತ್ತು ಬಹುಮುಖ್ಯವಾದ ಭಾಗಕ್ಕೆ ಬರೋಣ. ಹೊಸ ಸರ್ಕಾರದ ರಚನೆ. ಈ ವಾರಾಂತ್ಯದಲ್ಲಿ ನಡೆಯಲಿರುವ ಈ ಐತಿಹಾಸಿಕ ಅಧಿಕಾರ ಹಸ್ತಾಂತರ ಹೇಗೆ ನಡೆಯಲಿದೆ? ಈ ಸಂಪೂರ್ಣ ಅಧಿಕಾರ ಬದಲಾವಣೆಗೆ ಮೂಲ ಕಾರಣ ಬಿಜೆಪಿಗೆ ಸಿಕ್ಕಿರುವ ಭಾರೀ ಜನಾದೇಶ. ನೀವು ನೋಡ್ಬೋದು, ಒಟ್ಟು 293 ಸ್ಥಾನಗಳಿರೋ ವಿಧಾನಸಭೆಯಲ್ಲಿ ಬಿಜೆಪಿ ಬರೋಬ್ಬರಿ 207 ಸ್ಥಾನಗಳನ್ನ ಗೆದ್ದು ಕ್ಲಿಯರ್ ಮೆಜಾರಿಟಿ ಸಾಧಿಸಿದೆ. ಮುಂಬರುವ ನಾಯಕತ್ವದ ಬಗ್ಗೆ ಮಾತನಾಡುವಾಗ ಸುವೇಂದು ಅಧಿಕಾರಿ ಅವರ ಹೆಸರು ಮುಂಚೂಣಿಯಲ್ಲಿದೆ. ಇದಕ್ಕೆ ಕಾರಣ ನಿರ್ಗಮಿತ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನೇ ಭವಾನಿಪುರದಲ್ಲಿ ಅವರು ಸೋಲಿಸಿರೋದು. ಅಷ್ಟೇ ಅಲ್ಲ, ನಂದಿಗ್ರಾಮದಲ್ಲೂ ಗೆದ್ದಿದ್ದಾರೆ. ಅವರು ಯಾವ ಕ್ಷೇತ್ರವನ್ನ ಉಳಿಸ್ಕೊಳ್ತಾರೆ ಅನ್ನೋದನ್ನ ಪಕ್ಷ ನಿರ್ಧರಿಸಲಿದೆ. ಆದರೆ ಮುಂದಿನ ನಾಯಕ ಅವರೇ ಆಗುವ ಸಾಧ್ಯತೆಗಳು ದಟ್ಟವಾಗಿವೆ. ಇನ್ನು ಅಧಿಕಾರ ಹಸ್ತಾಂತರದ ಪ್ರಕ್ರಿಯೆ ಭಾರೀ ವೇಗವಾಗಿ ನಡೆಯಲಿದೆ. ಮೇ 8ರಂದು ಸಂಜೆ 4 ಗಂಟೆಗೆ ಬಿಜೆಪಿ ಶಾಸಕರ ಸಭೆಯಿದೆ. ಆಮೇಲೆ ಮೇ 9ರಂದು ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ
ಹೊಸ ಸರ್ಕಾರ ಪ್ರಮಾಣ ವಚನ ಸ್ವೀಕರಿಸಲಿದೆ. ಈ ಬೃಹತ್ ಸಮಾರಂಭದಲ್ಲಿ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರ ಗೃಹ ಸಚಿವರು ಭಾಗವಹಿಸುವ ನಿರೀಕ್ಷೆಯಿದೆ. ಇಲ್ಲಿ ನೀವು ಗಮನಿಸಬೇಕಾದ ಇನ್ನೊಂದು ಕುತೂಹಲಕಾರಿ ವಿಚಾರ ಅಂದ್ರೆ ಈ ಮೇ 9ರ ದಿನಾಂಕ. ಬಂಗಾಳಿ ಕ್ಯಾಲೆಂಡರ್ ಪ್ರಕಾರ ಇದು 25 ಬೈಶಾಖ್ ಅಂದ್ರೆ ನಮ್ಮ ನೊಬೆಲ್ ಪುರಸ್ಕೃತ ರವೀಂದ್ರನಾಥ ಟ್ಯಾಗೋರ್ ಅವರ ಜನ್ಮದಿನ. ಇಂತಹ ಅತ್ಯಂತ ಶುಭ ದಿನದಂದೇ ಹೊಸ ಸರ್ಕಾರ ಅಧಿಕಾರ ಸ್ವೀಕರಿಸ್ತಿರೋದು ಒಂದು ವಿಶೇಷ ಸಾಂಸ್ಕೃತಿಕ ಮಹತ್ವವನ್ನ ಪಡ್ಕೊಂಡಿದೆ. ಅದೇ ಸಮಯದಲ್ಲಿ ಅತ್ತ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಲಿರುವ ತೃಣಮೂಲ ಕಾಂಗ್ರೆಸ್ ಕೂಡ ಸುಮ್ಮನೆ ಕೂತಿಲ್ಲ. ಮಮತಾ ಬ್ಯಾನರ್ಜಿಯವರ ನಿವಾಸದಲ್ಲಿ ನೂತನ ಶಾಸಕರ ಸಭೆ ನಡೆದಿದ್ದು, ವಿಪಕ್ಷದ ನಾಯಕರಾಗಿ ಹಿರಿಯ ನಾಯಕ ಶೋಭನ್ ದೇವ್ ಚಟ್ಟೋಪಾಧ್ಯಾಯ ಅವರನ್ನ ಆಯ್ಕೆ ಮಾಡುವ ಸಾಧ್ಯತೆಗಳಿವೆ. ನಮ್ಮ ಕೊನೆಯ ವಿಭಾಗ ಭದ್ರತಾ ವ್ಯವಸ್ಥೆಯಲ್ಲಿನ ಬದಲಾವಣೆಗಳು. ಅಧಿಕಾರ ಬದಲಾಗ್ತಿದ್ದ ಹಾಗೆ ವಿಐಪಿ ಭದ್ರತಾ ನಿಯಮಗಳಲ್ಲಿ ಏನೇನು ಬದಲಾವಣೆಗಳಾಗ್ತಿವೆ ಅಂತ ನೋಡೋಣ. ಅಧಿಕೃತ ಪರಿಶೀಲನೆಯ ನಂತರ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ಅವರ ನಿವಾಸಗಳ ಹೊರಗಿದ್ದ ಸ್ಥಳೀಯ ಪೊಲೀಸ್ ಭದ್ರತೆಯನ್ನ ಹಿಂಪಡೆಯಲಾಗಿದೆ. ಆದರೆ ಇಲ್ಲೇ ನೀವು ಅರ್ಥ ಮಾಡಿಕೊಳ್ಬೇಕಾದ ಮುಖ್ಯ ಅಂಶ ಅಂದ್ರೆ ಅವರ ವೈಯಕ್ತಿಕ ಭದ್ರತೆಯ ಮೂಲ ಕ್ಯಾಟಗರಿಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಅದು ಯಥಾಸ್ಥಿತಿಯಲ್ಲೇ ಮುಂದುವರಿಯಲಿದೆ. ಇದು ಹೇಗೆ ಅಂದ್ರೆ ರಾಜ್ಯದ ಡಿಜಿಪಿ ಸ್ಪಷ್ಟಪಡಿಸಿರೋ ಹಾಗೆ ಯೆಲ್ಲೋ ಬುಕ್ ಅಂದ್ರೆ ಹಳದಿ ಪುಸ್ತಕದ ಪ್ರೋಟೋಕಾಲ್ ಎಂಬ ಅಧಿಕೃತ ಮಾರ್ಗಸೂಚಿ ಇದೆ. ಇದರ ಅಡಿಯಲ್ಲಿ ಮಾಜಿ ಮುಖ್ಯಮಂತ್ರಿಯಾದ್ರೂ ಕೂಡ ಮಮತಾ ಬ್ಯಾನರ್ಜಿಯವರಿಗೆ ಉನ್ನತ ಮಟ್ಟದ Z+ ಭದ್ರತೆ ಮುಂದುವರಿಯುತ್ತೆ. ಇದು ಕಾನೂನಿನ ಮೂಲಕವೇ ಅವರಿಗೆ ಸಿಗೋ ಖಾತ್ರಿಯಾಗಿದೆ. ಸರಿ, ರಾಜ್ಯವು ಈ ಐತಿಹಾಸಿಕ ಬದಲಾವಣೆಯ ಘಟ್ಟದಲ್ಲಿರುವಾಗ ನಮಗೆಲ್ಲರಿಗೂ ಕಾಡುವೊಂದು ದೊಡ್ಡ ಪ್ರಶ್ನೆ ಇದೆ. ಆಧುನಿಕ ಪ್ರಜಾಪ್ರಭುತ್ವದಲ್ಲಿ ಸಂಪೂರ್ಣವಾಗಿ ಶಾಂತಿಯುತವಾದ ಅಧಿಕಾರ ಹಸ್ತಾಂತರ ನಿಜಕ್ಕೂ ಸಾಧ್ಯವೇ? ರಾಜಕೀಯ ಬದಲಾವಣೆ ಅಂದಾಗ ಅದಕ್ಕೆ ಇಷ್ಟೊಂದು ಭಾರಿ ಬೆಲೆ ತೆರಬೇಕಾ? ಇದ್ ನಮ್ಮೆಲ್ಲರನ್ನ ಆಳವಾಗಿ ಯೋಚಿಸುವಂತೆ ಮಾಡ್ತದೆ ಅಲ್ವಾ? ಇದಾಗಿತ್ತು ನಿಜ ಕನ್ನಡ ನ್ಯೂಸ್ ಪ್ರಸ್ತುತಪಡಿಸಿದ ಸಮಗ್ರ ವಿವರಣೆ. ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು.